ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅಂತಂದ್ರೆ ಒಂದು ಕಾಲದಲ್ಲಿ ಯಾವ ತರ ಇತ್ತು ಅಂತಂದ್ರೆ ಬರೀ ರೀಮೇಕ್ ಸಿನಿಮಾಗಳನ್ನ ಮಾಡ್ತಾರೆ, ಸ್ವಂತಿಕೆ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಒಂದು ಮಾತಿತ್ತು. ಆದ್ರೆ ಅಣ್ಣವರ ಕಾಲದಲ್ಲಿ ಆ ತರ ಇರಲಿಲ್ಲ. ಸ್ವಂತಿಕೆ ಸಿನಿಮಾಗಳು ಸಾಕಷ್ಟು ಬರ್ತಿತ್ತು, ಕಾದಂಬರಿ ಆಧಾರಿತ ಸಿನಿಮಾಗಳೇ ಹೆಚ್ಚಾಗಿರ್ತಿತ್ತು. ಆದ್ರೆ ನಮ್ಮ ಹೊರನಟ ಅಣ್ಣವರು ಕೂಡ ಸಾಕಷ್ಟು ರಿಮೇಕ್ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಒಟ್ಟಾರೆಯಾಗಿ 15 ರಿಮೇಕ್ ಸಿನಿಮಾಗಳನ್ನ ಅವರು ಅಭಿನಯ ಮಾಡಿದ್ದಾರೆ. ಅಂದ್ರೆ 17 ಮಾಡಿರೋದು, ಅದ್ರಲ್ಲಿ 2 ಸಿನಿಮಾಗಳು ನಾವು ತೆಗೆದಿದೀವಿ. ಯಾಕೆಂತಂದ್ರೆ ಒಂದು ಅನ್ನಪೂರ್ಣ ಅನ್ನೋ ಸಿನಿಮಾದಲ್ಲಿ ಅಣ್ಣವರು ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ಅಣ್ಣವ್ರ ಸಿನಿಮಾ ಅಂತ ಕೂಡ ಹೇಳೋದಕ್ಕಾಗಲ್ಲ. ಇನ್ನೊಂದು ಭಾಗ್ಯವಂತ ಸಿನಿಮಾ, ಅದರಲ್ಲೂ ಕೂಡ ಅಣ್ಣವರು ಒಂದು ಅತಿಥಿ ಪಾತ್ರ ಮಾಡಿದ್ದಾರೆ. ಹಾಗಾಗಿ ಆ ಸಿನಿಮಾ ಕೂಡ ರಿಮೂವ್ ಮಾಡಿದೀವಿ. 15 ಸಿನಿಮಾಗಳು ಅಣ್ಣವರು ಅವರ ಒಂದು ಜೀವಮಾನದ ಸಿನಿಮಾಗಳಲ್ಲಿ ರಿಮೇಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಆ 15 ಸಿನಿಮಾಗಳು ಯಾವುದು, ಆ ಸಿನಿಮಾಗಳ ಬಜೆಟ್ ಎಷ್ಟಾಗಿತ್ತು, ಕಲೆಕ್ಷನ್ ಎಷ್ಟಾಗಿತ್ತು, ಮತ್ತು ಅದು ಮೂಲ ಸಿನಿಮಾ ಯಾವುದು ಮತ್ತು ಯಾವ ವರ್ಷದಲ್ಲಿ ಆ ಸಿನಿಮಾನ ಅಣ್ಣವರು ರಿಮೇಕ್ ಮಾಡಿದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಣ್ಣ ತಂಗಿ. ಈ ಸಿನಿಮಾ 1958ರಲ್ಲಿ ಕನ್ನಡದಲ್ಲಿ ಬರುತ್ತೆ. ಈ ಸಿನಿಮಾ ತಮಿಳಿನ ಮಕ್ಕಳೈ ಪೆಟ್ರೈ ಮಗರಾಸಿ ಅನ್ನೋ ಸಿನಿಮಾದ ರಿಮೇಕ್ ಆಗಿರುತ್ತೆ. 1957ರಲ್ಲಿ ತಮಿಳಲ್ಲಿ ಬಂದಿರುತ್ತೆ. ಈ ಸಿನಿಮಾದ ಬಜೆಟ್ 5 ಲಕ್ಷ ಆಗಿರುತ್ತೆ. ಕಲೆಕ್ಷನ್ ಕೂಡ ಈ ಸಿನಿಮಾದು 9 ರಿಂದ 10 ಲಕ್ಷ ರೂಪಾಯಿ ಕೂಡ ಕಲೆಕ್ಷನ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವ್ರು ಅದ್ಭುತವಾಗಿರೋ ಒಂದು ಅಭಿನಯ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ಗೌರಿ ಅನ್ನೋ ಒಂದು ಸಿನಿಮಾನ ಮಾಡ್ತಾರೆ. 1963ರಲ್ಲಿ ಗೌರಿ ಅನ್ನೋ ಸಿನಿಮಾ ತೆರೆ ಕಾಣುತ್ತೆ ಕನ್ನಡದಲ್ಲಿ. ಈ ಸಿನಿಮಾದ ಬಜೆಟ್ 5 ಲಕ್ಷ, ಕಲೆಕ್ಷನ್ ಕೂಡ ಈ ಸಿನಿಮಾದು 10 ಲಕ್ಷ ರೂಪಾಯಿ ಕೂಡ ಆಗಿರುತ್ತೆ. ಈ ಸಿನಿಮಾ ಒಂದು ತೆಲುಗಿನ ದಾಸಿ ಅನ್ನೋ ಒಂದು ಸಿನಿಮಾದ ರಿಮೇಕ್ ಆಗಿರುತ್ತೆ. ತೆಲುಗಲ್ಲಿ ಈ ಸಿನಿಮಾ 1952ರಲ್ಲಿ ಬಂದಿರುತ್ತೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಸೌಕಾರ್ ಜಾನಕಿ ಅವರು ಕೂಡ ಅಭಿನಯ ಮಾಡಿರ್ತಾರೆ. ಅದಾದ್ಮೇಲೆ ಮಲ್ಲಿ ಮದುವೆ. ಈ ಸಿನಿಮಾ 1963ರಲ್ಲಿ ಬಂದಿರುತ್ತೆ. ಈ ಸಿನಿಮಾದ ಬಜೆಟ್ ಒಂದು 5 ರಿಂದ 6 ಲಕ್ಷ ರೂಪಾಯಿ ಹಾಕಿರ್ತಾರೆ. ಕಲೆಕ್ಷನ್ ಈ ಸಿನಿಮಾದು ಅತಿ ಹೆಚ್ಚಾಗಿರುತ್ತೆ, ಯಾಕಂದ್ರೆ ಸಿನಿಮಾ ದೊಡ್ಡ ಮೊತ್ತ ಹಿಟ್ ಆಗಿರುತ್ತೆ. ಈ ಸಿನಿಮಾ ಕಲೆಕ್ಷನ್ 12 ಲಕ್ಷ ರೂಪಾಯಿ ಕೂಡ ಆಗಿರುತ್ತೆ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು ಮತ್ತು ಅಶ್ವಥ್ ಅವರು ಕೂಡ ಅಭಿನಯ ಮಾಡಿರ್ತಾರೆ. ತಮಿಳಿನ ಈ ಸಿನಿಮಾ ವೇಳೆಕಾರಿ ಸಿನಿಮಾದ ರಿಮೇಕ್ ಇದು. ಅದಾದ್ಮೇಲೆ ಮುರಿಯದ ಮನೆ. ಈ ಸಿನಿಮಾ ಬಂದು 1964 ಬರುತ್ತೆ. ಈ ಸಿನಿಮಾದ ಕಲೆಕ್ಷನ್ 6 ಲಕ್ಷ, ಬಜೆಟ್ ಈ ಸಿನಿಮಾದು 12 ಲಕ್ಷ. ಅಂದ್ರೆ ಹಾಕಿದ್ದಕ್ಕಿಂತ 2 ಪಟ್ಟು ಲಾಭನ ಈ ಒಂದು ಸಿನಿಮಾ ಗಳಿಸುತ್ತೆ. ನಿರ್ದೇಶನ ಬಂದು ವೈ.ಆರ್. ಸ್ವಾಮಿ ಅವರು ಇರ್ತಾರೆ. ನಿರ್ಮಾಣ ಬಸವರಾಜ್ ಅನ್ನೋರು ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿರ್ತಾರೆ. ನಟನೆ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡಿರ್ತಾರೆ. ಅಶ್ವಥ್ ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಅಣ್ಣವರ ಸಿನಿಮಾಗಳಲ್ಲಿ ಅಶ್ವಥ್ ಅವರು ಒಂಥರ ಕಾಯಂ ನಾಯಕ ಆಗಿದ್ರು ಆ ಒಂದು ಕಾಲದಲ್ಲಿ. ಈ ಸಿನಿಮಾ ತಮಿಳಿನ ಬಾಗ ಪ್ರೇಮಿನೈ ಅನ್ನೋದು ಸಿನಿಮಾದ ತಮಿಳಿನ ರಿಮೇಕ್ ಸಿನಿಮಾ. ಈ ಸಿನಿಮಾ ಸಹ ತಮಿಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಅದಾದ್ಮೇಲೆ ಕನ್ನಡದಲ್ಲಿ ಕೂಡ ಈ ಸಿನಿಮಾ ಹಿಟ್ ಆಗುತ್ತೆ, ಯಾಕೆಂತಂದ್ರೆ ಅಣ್ಣವರ ಅಭಿನಯ ಮಾಡಿರ್ತಾರೆ. ಅದಾದ್ಮೇಲೆ ವಾತ್ಸಲ್ಯ ಅಂತ ಒಂದು ಸಿನಿಮಾ ಬರುತ್ತೆ 1965ರಲ್ಲಿ. ಈ ಸಿನಿಮಾದ ಬಜೆಟ್ 5 ಲಕ್ಷ ರೂಪಾಯಿ ಆಗಿರುತ್ತೆ. ಕಲೆಕ್ಷನ್ 15 ಲಕ್ಷ ಆಗಿರುತ್ತೆ. ನಿರ್ದೇಶನ ವೈ.ಆರ್. ಸ್ವಾಮಿ ಅವರು ಮಾಡಿರ್ತಾರೆ. ನಿರ್ಮಾಪಕ ಸುಚಿತ್ರ ಅವರು. ಈ ಸಿನಿಮಾನ ಸುಚಿತ್ರ ಮೂವೀಸ್ ಅಂತ ಒಂದು ನಿರ್ಮಾಣದಲ್ಲಿ ಈ ಒಂದು ಸಿನಿಮಾ ಕೂಡ ಬಂದಿರುತ್ತೆ. ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಉದಯ್ ಕುಮಾರ್ ಅವರು ಕೂಡ ಅಭಿನಯ ಮಾಡಿರ್ತಾರೆ. ಇದು ತಮಿಳಿನ ಪಸಮಲ್ಲರ್ ಅನ್ನೋ ಸಿನಿಮಾದ ರಿಮೇಕ್ ಆಗಿರುತ್ತೆ. ತಮಿಳಲ್ಲಿ 1961ರಲ್ಲಿ ಬಂದಿರುತ್ತೆ. ಕನ್ನಡದಲ್ಲಿ 65. ಅಂದ್ರೆ ತಮಿಳಲ್ಲಿ ಬಂದು 4 ವರ್ಷ ಆದ್ಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ರಿಮೇಕ್ ಆಗಿರುತ್ತೆ. ಮದುವೆ ಮಾಡಿ ನೋಡಿ ಅಂತ ಒಂದು ಸಿನಿಮಾ ಬರುತ್ತೆ. ಈ ಸಿನಿಮಾದ ಬಜೆಟ್ ಬಂದು 5 ಲಕ್ಷ ರೂಪಾಯಿ ಆಗಿರುತ್ತೆ. ಕಲೆಕ್ಷನ್ ಈ ಸಿನಿಮಾದು 16 ಲಕ್ಷ. ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ನಿರ್ದೇಶನ ಹುಣಸೂರು ಕೃಷ್ಣಮೂರ್ತಿ ಅವರು. ನಿಮ್ಗೆಲ್ಲ ಗೊತ್ತು, ಅದ್ಭುತವಾಗಿರೋ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ನಿರ್ಮಾಪಕ ಚಕ್ರಪಾಣಿ ಅವರು. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ನರಸಿಂಹರಾಜ್ ಅವರು. ಅಂದ್ರೆ ಉದಯ್ ಕುಮಾರ್, ನರಸಿಂಹರಾಜು, ಅಣ್ಣವರು ಈ 3 ಜನ ಏನು ಯಾವ್ದಾರ ಅಂತಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಮ್ಯಾಕ್ಸಿಮಮ್ ಇರ್ತಾ ಇದ್ರು ಈ 3 ಜನ. ಮತ್ತೆ ಈ ಸಿನಿಮಾ ಪೆಳ್ಳಿ చేసి ನೋಡು ಅಂತ ಒಂದು ತೆಲುಗಿನ ಸಿನಿಮಾ ಬಂದಿರೋದು 1952ರಲ್ಲಿ. ಆ ಸಿನಿಮಾದ ರಿಮೇಕ್ ಆಗಿರುತ್ತೆ ಮದುವೆ ಮಾಡಿ ನೋಡು. ಅದಾದ್ಮೇಲೆ ಮನಸ್ಸಿದ್ದರೆ ಮಾರ್ಗ 1957ರಲ್ಲಿ ಈ ಸಿನಿಮಾ ಬರುತ್ತೆ. ಈ ಸಿನಿಮಾದ ಬಜೆಟ್ 6 ಲಕ್ಷ ಆಗಿರುತ್ತೆ. ಕಲೆಕ್ಷನ್ ಹತ್ತತ್ರ 13 ರಿಂದ 14 ಲಕ್ಷ ಆಗಿರುತ್ತೆ. ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಈ ಸಿನಿಮಾ ಹಿಂದಿಯ ಬಡಬಾಯಿ ಸಿನಿಮಾದ ರಿಮೇಕು. ಹಿಂದಿಲಿ 1957ರಲ್ಲಿ ಬರುತ್ತೆ. ಕನ್ನಡದಲ್ಲಿ 67. ಹತ್ತತ್ರ 10 ವರ್ಷ ಆದ್ಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾದ ರಿಮೇಕ್ ಆಗುತ್ತೆ. ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡಿದ್ದು ಎಂ.ಆರ್. ವಿಠಲ್ ಅವರು ಮತ್ತು ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಶ್ರೀಕಾಂತ್ ಅಂದ್ಬಿಟ್ಟು. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು, ಅಶ್ವಥ್ ಅವರು ಮತ್ತು ನರಸಿಂಹರಾಜು 3 ಜನ ಕೂಡ ಅಭಿನಯ ಮಾಡಿರ್ತಾರೆ. ಅದಾದ್ಮೇಲೆ ಮನಸ್ಸಾಕ್ಷಿ. ಈ ಸಿನಿಮಾ ಬಜೆಟ್ 7 ಲಕ್ಷ. ಅಂದ್ರೆ ಬಜೆಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 1950ರಲ್ಲಿ 60ರಲ್ಲಿ 5 ಲಕ್ಷ ಆಗ್ತಿದ್ರು. ಇವಾಗ 7 ಲಕ್ಷ ಆಗಿದೆ ಸಿನಿಮಾದ ಬಜೆಟ್. ಈ ಸಿನಿಮಾ ಕಲೆಕ್ಷನ್ ಹತ್ತತ್ರ 20 ಲಕ್ಷ ರೂಪಾಯಿ ಆಗಿರುತ್ತೆ. ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ ಇದು. ಈ ಸಿನಿಮಾನ ಎಸ್.ಕೆ.ಎಚ್. ಆರ್ಯ ಅವರು ನಿರ್ದೇಶನ ಮಾಡಿರ್ತಾರೆ. ನಿರ್ಮಾಣ ಬಂದು ಎ.ಎಲ್.ಎಸ್ ಆ ಒಂದು ಪ್ರೊಡಕ್ಷನ್ ಸಂಸ್ಥೆ ಏನಿರುತ್ತೆ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ಈ ಸಿನಿಮಾ ಪಾಕೆಟ್ ಮಾರ ಅಂತ ಒಂದು ಹಿಂದಿ ಸಿನಿಮಾ ಇರುತ್ತೆ, ಆ ಸಿನಿಮಾದ ರಿಮೇಕ್ ಆಗಿರುತ್ತೆ. ರಾಜ್ಕುಮಾರ್ ಅವರು, ಭಾರತಿ ಅವರು, ನರಸಿಂಹರಾಜ್ ಅವರು ಎಲ್ಲರೂ ಕೂಡ ಅಭಿನಯ ಮಾಡಿರ್ತಾರೆ. ಭಾರತಿ ಅವರು ಮತ್ತೆ ರಾಜ್ಕುಮಾರ್ ಅವರು ಒಂದು ಇಟ್ಟು ಪೇರ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುತ್ತೆ. ಹಾಗಾಗಿ ಈ ಸಿನಿಮಾ ಕಲೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಅದಾದ್ಮೇಲೆ ಬೆಂಗಳೂರು ಮೇಲ್. ಈ ಸಿನಿಮಾ ಒಂದು ಮಲಯಾಳಂ ಸಿನಿಮಾದ ರಿಮೇಕು. ಕೊಚ್ಚಿನ್ ಎಕ್ಸ್‌ಪ್ರೆಸ್ ಅಂತ ಬರುತ್ತೆ, ಆ ಒಂದು ಸಿನಿಮಾದ ರಿಮೇಕ್ ಆಗಿರುತ್ತೆ. ಮಲಯಾಳಂ ಅಲ್ಲಿ ಈ ಸಿನಿಮಾ 1967ರಲ್ಲಿ ಬಂದಿರುತ್ತೆ. ಕನ್ನಡದಲ್ಲಿ 68. ಅಂದ್ರೆ ಬರೀ ಒಂದು ವರ್ಷದಲ್ಲೇನೆ ಕನ್ನಡದಲ್ಲಿ ಬಂದ್ಬಿಡುತ್ತೆ. ಈ ಸಿನಿಮಾನ ನಾರಾಯಣನ್ ಅವರು ನಿರ್ದೇಶನ ಮಾಡಿರ್ತಾರೆ. ನಿರ್ಮಾಪಕ ಗೌರಿ ಆರ್ಟ್ಸ್ ಸಂಸ್ಥೆ ಏನಿದೆ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ.
ಮತ್ತೆ ಅದಾದ್ಮೇಲೆ ಇನ್ನೊಂದು ಸಿನಿಮಾ ಯಾವುದು ಅಂತಂದ್ರೆ ರೌಡಿ ರಂಗಣ್ಣ. ನಿಮ್ಗೆಲ್ಲ ಗೊತ್ತು, ರೌಡಿ ರಂಗಣ್ಣ ಅನ್ನೋ ಹೆಸರೇ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿರುತ್ತೆ. ಈ ರೌಡಿಗಳೆಲ್ಲ ರಂಗ ಅಂತ ಒಂದು ಹೆಸರು ಇತ್ತು ಅಂತಂದ್ರೆ ಅವ್ರಿಗೆ ರೌಡಿ ರಂಗಣ್ಣ ಅಂತಾನೆ ಕರೀತಾರೆ. ಈ ಒಂದು ಸಿನಿಮಾ 1968ರಲ್ಲಿ ಬರುತ್ತೆ. ಈ ಸಿನಿಮಾದ ಬಜೆಟ್ 10 ಲಕ್ಷ, ಕಲೆಕ್ಷನ್ ಹತ್ತತ್ರ 18 ಲಕ್ಷ ಆಗಿರುತ್ತೆ. ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ನಿರ್ದೇಶನ ಆರ್ ರಾಮಮೂರ್ತಿ ಅವರು ಮಾಡಿರ್ತಾರೆ. ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ಮತ್ತೆ ಬೇರೆ ಫ್ರೆಂಡ್ಸ್‌ನ ಕೂಡ ಸೇರಿಸ್ಕೊಂಡು ಚಿತ್ರ ನಿರ್ಮಾಣ ಮಾಡಿರ್ತಾರೆ. ಈ ಸಿನಿಮಾ ರಾಜ್‌ಕುಮಾರ್ ಅವರು, ಜಯಂತಿ ಅವರು ಎಲ್ರೂ ಕೂಡ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಬಂದು ತಮಿಳಿನ ಸಿನಿಮಾದ ರಿಮೇಕ್ ಆಗಿರುತ್ತೆ. ತಾಯಿ ಪಿರಂದಾಳ್ ಪೆಳಿ ಒರುಕಂ ಅಂತ ಅಂದ್ಬಿಟ್ಟು ತಮಿಳಿನ ಸಿನಿಮಾ. ಆ ಸಿನಿಮಾ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಹಾಗಾಗಿ ಕನ್ನಡದಲ್ಲಿ ರಿಮೇಕ್ ಮಾಡ್ತಾರೆ. ಅಲ್ಲಿ 58ರಲ್ಲಿ ಬಂದಿರುತ್ತೆ. 1958ರಲ್ಲಿ, ಕನ್ನಡದಲ್ಲಿ 68. ಹತ್ತತ್ರ 10 ವರ್ಷ ಆದ್ಮೇಲೆ ಕನ್ನಡದಲ್ಲಿ ಅಣ್ಣಾವ್ರು ಈ ಸಿನಿಮಾನ ರಿಮೇಕ್ ಮಾಡ್ತಾರೆ. ಅದಾದ್ಮೇಲೆ ಚಿಕ್ಕಮ್ಮ ಅಂತ ಒಂದು ಸಿನಿಮಾ ಬರುತ್ತೆ. 1969ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈ ಸಿನಿಮಾ ಚಿತ್ತಿ ಅಂತ ಒಂದು ತಮಿಳಿನ ರಿಮೇಕ್ ಆಗಿರುತ್ತೆ. ನರಸಿಂಹರಾಜ್ ಅವರು, ಜಯಂತಿ ಅವರು, ಅಣ್ಣಾವ್ರು ಎಲ್ರೂ ಕೂಡ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಬಜೆಟ್ ಒಂದು 7 ಲಕ್ಷ, ಕಲೆಕ್ಷನ್ ಕೂಡ ಒಂದು 20 ಲಕ್ಷ ಆಗಿರುತ್ತೆ. ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಅದಾದ್ಮೇಲೆ ಬರೋ ಸಿನಿಮಾ ಯಾವುದು ಅಂತಂದ್ರೆ ನನ್ನ ತಮ್ಮ. 1970ರಲ್ಲಿ ಬರುತ್ತೆ ಈ ಸಿನಿಮಾ. ಈ ಸಿನಿಮಾದ ಬಜೆಟ್ ಒಂದು 8 ಲಕ್ಷ ಹಾಕಿರ್ತಾರೆ. ಸಿನಿಮಾದ ಕಲೆಕ್ಷನ್ ಕೂಡ 12ರಿಂದ 13 ಲಕ್ಷ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಹಿಟ್ ಆಗದೆ ಇದ್ರು ಕೂಡ ಒಂದು ಕಮರ್ಷಿಯಲ್ ಸಿನಿಮಾ ಹಿಟ್ ಆಗಿರುತ್ತೆ. ಹಾಕಿದ ಬಂಡವಾಳ ಕೂಡ ವಾಪಸ್ ಬಂದಿರುತ್ತೆ. ಈ ಸಿನಿಮಾದಲ್ಲಿ ರಾಜ್‌ಕುಮಾರ್ ಅವರು, ಜಯಂತಿ ಅವರು ಕೂಡ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಜರುಗಿನ ಕಥಾ ಅಂತ ಒಂದು ತೆಲುಗು ಸಿನಿಮಾದ ರಿಮೇಕ್ ಆಗಿರುತ್ತೆ. 1969ರಲ್ಲಿ ತೆಲುಗಲ್ಲಿ ಬಂದಿರುತ್ತೆ. ಕನ್ನಡದಲ್ಲಿ 1970ರಲ್ಲಿ ಮಾಡಿರ್ತಾರೆ. ಅದಾದ್ಮೇಲೆ ಬಾಳ ಬಂಧನ 1971. ಈ ಸಿನಿಮಾ ಬಂದು ಪಿ.ಕೆ.ಟಿ. ಶಿವರಾಮ್ ಅವರ ಒಂದು ನಿರ್ದೇಶನ ಇರುತ್ತೆ ಈ ಸಿನಿಮಾಗೆ. ಈ ಸಿನಿಮಾನ ಎಲ್. ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ರಾಜ್‌ಕುಮಾರ್ ಅವರು, ಜಯಂತಿ ಅವರು ಮಾಡಿರ್ತಾರೆ. ಬಹುಪಾಲು ಸಿನಿಮಾಗಳು ಜಯಂತಿ ಅವ್ರ ಜೊತೆ ಅಣ್ಣವ್ರು ಮಾಡಿದ್ದಾರೆ ರಿಮೇಕ್ ಸಿನಿಮಾಗಳಲ್ಲಿ. ಈ ಸಿನಿಮಾ ಬೆಂಗಾಲಿ ಸಿನಿಮಾದ ರಿಮೇಕ್. ತೆಲುಗು, ತಮಿಳು, ಹಿಂದಿ ಅಲ್ಲ. ಈ ಸಿನಿಮಾ ಬೆಂಗಾಲಿದು. ಬೆಂಗಾಲಿಯಲ್ಲಿ ಜೋಗ್ ಬಿಹಾಂಗ್ ಅಂತ ಒಂದು ಸಿನಿಮಾ ಇರುತ್ತೆ. ಆ ಸಿನಿಮಾನ ತಗೊಂಡ್ಬಂದು ಕನ್ನಡದಲ್ಲಿ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ಭಾಗ್ಯವಂತರು. ಈ ಒಂದು ಹೆಸರು ಕೇಳಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಸಿಕ್ಕಾಪಟ್ಟೆ ಅದ್ಭುತವಾಗಿರೋ ಸಿನಿಮಾ. ಬಟ್ ಈ ಸಿನಿಮಾನ ರಿಮೇಕ್ ಮಾಡಿದ್ರ ಅಂತ ಕೂಡ ನನ್ಗೆ ಅನ್ನಿಸ್ತು. ಯಾಕೆಂತಂದ್ರೆ ಅಣ್ಣವ್ರ ಅಭಿನಯ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಸಿನಿಮಾ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ಸಿನಿಮಾ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ದ್ವಾರಕೀಶ್ ಅವರು. ಈ ಸಿನಿಮಾ ಮೊದಲಿಗೆ ರಿಮೇಕ್ ಸಿನಿಮಾ ಅಂತ ಅಣ್ಣವ್ರಿಗೆ ಗೊತ್ತೇ ಇರಲಿಲ್ವಂತೆ. ಸಿನಿಮಾ ಶೂಟಿಂಗ್ ನಡೆದು ಒಂದು ಅರ್ಧ ಆದ್ಮೇಲೆ ಅಣ್ಣವ್ರಿಗೆ ಗೊತ್ತಾಯ್ತಂತೆ. ಅಣ್ಣವ್ರು ಹೇಳಿದ್ರಂತೆ, ಅಯ್ಯೋ ಇಷ್ಟು ಒಳ್ಳೆ ಕತೆ ರಿಮೇಕ್ ಸಿನಿಮಾನ ಆಲ್ರೆಡಿ ಬೇರೆಯವ್ರು ಮಾಡಿದಾರಾ ಅಂತ ಅಂದ್ಬಿಟ್ಟು ಅಣ್ಣವ್ರು ಬೇಸರ ಕೂಡ ಪಟ್ಕೊಂಡಿದ್ರಂತೆ. ಇದು ಬಂದು ಸಿನಿಮಾ ತಮಿಳಿನ ಸಿನಿಮಾ ರಿಮೇಕ್. ಇದು ದೀರ್ಘ ಸುಮಂಗಲಿ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಬಂದಿರುತ್ತೆ 1974ರಲ್ಲಿ. ಕನ್ನಡದಲ್ಲಿ 1977ರಲ್ಲಿ ಬರುತ್ತೆ ಭಾಗ್ಯವಂತರು ಅನ್ನೋ ಒಂದು ಸಿನಿಮಾ. ಹಾಗಾಗಿ ಈ ಸಿನಿಮಾ ಹೆಸರು ಕೇಳಿದ ತಕ್ಷಣ ನನಗೆ ಬೇಜಾರಾಯ್ತು. ಈ ಒಂದು ಒಳ್ಳೆ ಸಿನಿಮಾನ ರಿಮೇಕ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ರಾಜ್‌ಕುಮಾರ್ ಅವರು ಮತ್ತು ಬಿ. ಸರೋಜಾದೇವಿ ಅವರು ಅಭಿನಯ ಮಾಡಿರ್ತಾರೆ. ಭಾಗ್ಯವಂತರು 1977ರಲ್ಲಿ. ಅದಾದ್ಮೇಲೆ ಅಂದ್ರೆ ಅಪೂರ್ವ ಸಂಗಮ. ಈ ಸಿನಿಮಾನ ಕೂಡ ದ್ವಾರಕೀಶ್ ಅವರೇ ನಿರ್ಮಾಣ ಮಾಡಿರ್ತಾರೆ. ವೈ.ಆರ್. ಸ್ವಾಮಿ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ. ಅಣ್ಣವರು, ಶಂಕರ್ ನಾಗ್ ಅವರು, ವಜ್ರಮುನಿ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಿರ್ತಾರೆ. ಈ ಒಂದು ಸಿನಿಮಾ ಸಹ ಒಂದು ಹಿಂದಿ ಸಿನಿಮಾದ ರಿಮೇಕು. ಹಿಂದಿಯಲ್ಲಿ ಜಾರಿ ಮೇನನ್ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಅದನ್ನ ಕನ್ನಡದಲ್ಲಿ ರಿಮೇಕ್ ಮಾಡ್ತಾರೆ. ಈ ಸಿನಿಮಾದ ಬಜೆಟ್ ಎಲ್ಲೂ ಕೂಡ ಲಭ್ಯ ಇಲ್ಲ. ಆದ್ರೆ ಈ ಸಿನಿಮಾದ ಕಲೆಕ್ಷನ್ ಹತ್ತತ್ರ 2 ಕೋಟಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಇದ್ರಲ್ಲಿ ಅಣ್ಣವರು ಮತ್ತೆ ಶಂಕರ್ ನಾಗ್ ಇಬ್ರದ್ದು ಕೂಡ ಅಭಿನಯ ಚೆನ್ನಾಗಿದೆ. ಈ ಸಿನಿಮಾ ರಿಮೇಕ್ ಸಿನಿಮಾ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ, ಅಪೂರ್ವ ಸಂಗಮ ಅನ್ನೋ ಸಿನಿಮಾ. ಆಮೇಲೆ ಅಥವಾ ಚೆಕ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಯ್ತು. ಹಾಗಾಗಿ ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಕೂಡ ಯಶಸ್ಸು ಕೂಡ ಕಾಣುತ್ತೆ. ಮತ್ತೆ ದ್ವಾರಕೀಶ್ ಅವರು 2 ಸಿನಿಮಾನ ಅಣ್ಣವ್ರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ 2 ಸಿನಿಮಾಗಳು ಸಹ ರಿಮೇಕ್ ಆಗಿರುತ್ತೆ. ಅಣ್ಣವರ ಇಷ್ಟು ಸಿನಿಮಾಗಳ ಮಾಹಿತಿ ಏನಿದೆ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ ಕಲೆಕ್ಷನ್ ಮತ್ತು ದಾಖಲೆ ಬಗ್ಗೆ ಮಾತಾಡಿದ್ದೀನಲ್ಲ, ಅದ್ಯಾವುದು ಸಹ ಅಧಿಕೃತ ಅಲ್ಲ. ಎಲ್ಲ ಸಹ ಒಂದು ಅಂದಾಜಿನ ಮೇಲೆ, ಅಂದ್ರೆ ಆಗಿನ ಕಾಲದ ಒಂದು ವ್ಯಾಪಾರದ ದೃಷ್ಟಿ ಯಾವ ತರ ಇತ್ತು ಅದರ ಮೇಲೆ ನಿಂತಿರುವಂತ ಒಂದು ಮಾತುಗಳು. ಮತ್ತು ಕೆಲವೊಂದಷ್ಟು ಹಿರಿಯ ನಟ ಮತ್ತು ನಿರ್ಮಾಪಕರ ಒಂದು ಸಂದರ್ಶನದ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಈ ಸಿನಿಮಾ ಇಷ್ಟು ಬಜೆಟ್ ಆಗಿತ್ತು, ಇಷ್ಟು ಕಲೆಕ್ಷನ್ ಆಗಿತ್ತು ಅಂತ ಕೂಡ ಹೇಳಿದ್ದೀನಿ. ಅಣ್ಣವರು 1950ರಿಂದ 70ವರೆಗೂ ಸಹ ಸಾಕಷ್ಟು ರಿಮೇಕ್ ಸಿನಿಮಾಗಳ ಅಭಿನಯ ಮಾಡೋ ಅವಕಾಶ ಇತ್ತು. ಯಾಕೆಂತಂದ್ರೆ ಆಗ ತುಂಬಾ ಜನ ತೆಲುಗು, ತಮಿಳು ಸಿನಿಮಾಗಳನ್ನ ನೋಡೋರು ಕಮ್ಮಿ ಇದ್ರು. ಕನ್ನಡದಲ್ಲಿ ಮತ್ತೆ ಟಿವಿ ಅಥವಾ OTT ಯಾವ್ದು ಕೂಡ ಇರ್ಲಿಲ್ಲ ಆ ಟೈಮಲ್ಲಿ. ರಿಮೇಕ್ ಮಾಡಿದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅಣ್ಣವ್ರು ಆ ಕೆಲಸ ಮಾಡ್ಲಿಲ್ಲ. ಸ್ವಂತಿಕೆ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡ್ತಿದ್ರು. ಅಣ್ಣವ್ರು ಈ ರಿಮೇಕ್ ಸಿನಿಮಾಗಳು 50, 60ರಲ್ಲಿ ಏನ್ ಮಾಡಿದ್ದಾರೆ, 1950, 60 ಆ ಒಂದು ಟೈಮಲ್ಲಿ ಅಣ್ಣವ್ರು ಒಂದು ಸಿನಿಮಾಗೋಸ್ಕರ ಅಥವಾ ಒಂದು ಸಂಭಾವನೆಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದ ಕಾಲ ಅದು. ಅಣ್ಣವ್ರಿಗೆ ಬರೀ ₹1000 ಕೂಡ ಸಂಭಾವನೆ ಸಿಗ್ತಿತ್ತು. ಎಷ್ಟೋ ಸಿನಿಮಾಗಳನ್ನ ಅಣ್ಣವ್ರು ಬರೀ 2 ಇಡ್ಲಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಆ ಒಂದು ಟೈಮಲ್ಲಿ ರಿಮೇಕ್ ಸಿನಿಮಾ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಪರವಾಗಿಲ್ಲ, ನನ್ನ ಕುಟುಂಬನ ಸಾಕ್ಬೇಕು ಅನ್ನೋ ಒಂದಕ್ಕೋಸ್ಕರ ಅಣ್ಣವ್ರು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿದ್ರು. ಅಣ್ಣವ್ರ ನಂತರ ಬಂದಂತ ಸಾಕಷ್ಟು ಹೀರೋಗಳು ರಿಮೇಕ್ ಸಿನಿಮಾಗಳನ್ನ ಜೀವನ ಮಾಡ್ಕೊಂಡ್ರು. ಎಷ್ಟೋ ಜನ 100 ಸಿನಿಮಾ ಮಾಡಿದ್ದಾರೆ. ಅದ್ರಲ್ಲಿ 40ರಿಂದ 50 ಸಿನಿಮಾ ರಿಮೇಕ್ ಆಗಿರುತ್ತೆ. ಇನ್ನ ಕೆಲವೊಂದು ನಟರು 200 ಸಿನಿಮಾ ಮಾಡಿರ್ತಾರೆ. ಅವ್ರದ್ದು ಸಹ ಪ್ರತಿಶಃ 40ರಷ್ಟು ರಿಮೇಕ್ ಸಿನಿಮಾಗಳನ್ನ ಅವ್ರು ಮಾಡಿರ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಒಂದು ರಿಮೇಕ್ ಸಿನಿಮಾ ಹಿಟ್ ಆಗಿದ ತಕ್ಷಣ ಅವ್ರ ಒಂದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಅನ್ಸುತ್ತೆ. ಕತೆ ತುಂಬಾ ಸಿಂಪಲ್ ಆಗಿ ಸಿಕ್ಕುತ್ತೆ, ಅಲ್ಲಿ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ನಾವು ಮಾಡೋದಲ್ವಾ ಅಂದ್ಬಿಟ್ಟು ತುಂಬಾ ಜನ ರಿಮೇಕ್ ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ಅದು ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಮಾರಕ ಆಗಿತ್ತು. ಯಾಕೆಂತಂದ್ರೆ 2000 ಇಸ್ವಿ ಏನಿತ್ತು
ಆ ಟೈಮಲ್ಲಿ ಸಾಕಷ್ಟು ಜನ ತೆಲುಗು ಮತ್ತು ತಮಿಳವ್ರು ಹೇಳ್ತಿದ್ರು ಕನ್ನಡ ಸ್ಯಾಂಡಲ್‌ವುಡ್ ಅಂತಂದ್ರೆ ಅದೊಂಥರ ರೀಮೇಕ್ ವುಡ್ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ತೆಲುಗು, ತಮಿಳಲ್ಲಿ ಬರೋ ಸಿನಿಮಾಗಳನ್ನ ಕದ್ದು ಇಲ್ಲಿ ಮಾಡ್ತಾರೆ. ಅಲ್ಲಿಂದ ರೈಟ್ಸ್ ತಗೊಂಬಂದು ಇಲ್ಲಿ ಮಾಡ್ತಾರೆ. ಹಾಗಾಗಿ ರೀಮೇಕ್ ಸಿನಿಮಾಗಳನ್ನ ಅಂತ ಹೇಳ್ತಿದ್ರು. ಆದ್ರೆ ಅಣ್ಣವ್ರ ಕಾಲದಲ್ಲಿ ಸಾಕಷ್ಟು ರೀಮೇಕ್ ಮಾಡೋ ಅವಕಾಶ ಇದ್ರು ಸಹ ಅಣ್ಣವ್ರು ಮಾಡ್ಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಮಾಡಿದ್ರು. ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ತಿದೀನಿ. ನನ್ನ ಹಳೆ ವಿಡಿಯೋದಲ್ಲಿ ಸಾಕಷ್ಟು ಜನ ಒಂದು ಕಮೆಂಟ್ ಹಾಕಿದ್ರಿ. ನಾನು ಏನಂತ ಮಾತಾಡಿದ್ದೆ ಅಂತಂದ್ರೆ, ಮೊದಲಿಗೆ ಬಂಧನ ಸಿನಿಮಾ 1 ವರ್ಷ ಓಡಿದ್ದು ಅಂತ ಯಾರೋ ಒಬ್ರು ವಿಡಿಯೋ ಮಾಡಾಕಿದ್ರು. ನಾನು ಅದನ್ನ ಬಂಧನ 1 ವರ್ಷ ಓಡಿದ್ದಲ್ಲ, ಬಂಗಾರದ ಮನುಷ್ಯ ಮೊದಲು 1 ವರ್ಷ ಓಡಿದ್ದು ಅಂತ ಹೇಳಿದ್ದೆ. ಆದ್ರೆ ತುಂಬಾ ಜನ ಕಮೆಂಟ್ ಏನಂತ ಹಾಕಿದ್ರಿ ಅಂತಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಬಂಗಾರದ ಮನುಷ್ಯ ನಾನು ನೋಡಿದ್ದೀನಿ 2 ವರ್ಷ ಮೇಲೆ ಅದಕ್ಕೆ ಪ್ರದರ್ಶನ ಕೂಡ ಕಂಡಿದೆ. ಆದ್ರೆ ತುಂಬಾ ಜನ ಕಮೆಂಟ್ 1 ವರ್ಷ ಅಲ್ಲ ಓಡಿದ್ದು, 2 ವರ್ಷ ಓಡಿದ್ದು. ಸರಿಯಾಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದ್ದು ಫಸ್ಟ್ 1 ವರ್ಷ ಓಡಿದ್ದು ಯಾವುದು ಅಂತ ಅಂದ್ಬಿಟ್ಟು. ಅದನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ನಾನೀಗ ಹೇಳಿರುವಂತಹ ಸಿನಿಮಾಗಳ ತಮಿಳ್ ಸಿನಿಮಾಗಳ ಹೆಸರೇನಿದೆ, ಅದರಲ್ಲಿ ಕೆಲವೊಂದು ತಮಿಳ್ ಸಿನಿಮಾಗಳ ಹೆಸರು ಅಂದ್ರೆ ಸ್ವಲ್ಪ ಉಚ್ಚಾರಣೆಯಲ್ಲಿ ತಪ್ಪಾಗಿರ್ಬೋದು. ಯಾಕೆಂತಂದ್ರೆ ನನ್ಗೆ ತಮಿಳು ಬರೋದಿಲ್ಲ. ಮತ್ತೆ ನನ್ನ ಸ್ನೇಹಿತರು ಕೂಡ ಯಾರು ಕೂಡ ತಮಿಳವರಿಲ್ಲ. ಹಾಗಾಗಿ ನನ್ನ ಮೇಲೆ ತಮಿಳು ಪ್ರಭಾವ ತುಂಬಾ ಕಮ್ಮಿ. ಹಾಗಾಗಿ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ತಮಿಳ್ ಸಿನಿಮಾ ಹೆಸರು ಒಂದೆರಡು ಅಕ್ಷರಗಳು ಆ ಕಡೆ ಈ ಕಡೆ ಆಗಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.